ಈ ಬಂಡಿ ಉತ್ಸವವು ಮೂಕಾಸುರನ ವಧೆಯಾದ ಮೇಲೆ 4ನೇ ದಿನ ನೆರವೇರುತ್ತದೆ. ಇದನ್ನು ಓಡಿಸುವ ಕಾರಣ ಮೂಕಾಸುರನ ಹೆಣವನ್ನು ಸ್ಮಶಾನ ಕಟ್ಟೆಯ ಅಂದರೆ ಬಂಡಿ ಚಾವಡಿ ಎಂದು ಕರೆಯುತ್ತಾರೆ. ಅಲ್ಲಿ ಜಗನ್ಮಾತೆಯಾದ ತಿಬ್ಬಾದೇವಿಯು ಕುಳಿತಿರುವಾಗ ಒಂದು ಬಂಡಿಗೆ ಕಬ್ಬಿನ ಸೂಗು, ಮಾವಿನ ಸೊಪ್ಪಿನ ತೋರಣ ಮತ್ತು ಹಿಂದೆ ನಗಾರಿ ಕಟ್ಟಿ ಶೃಂಗರಿಸಿ ಮುಂದಕ್ಕೆ ಸಾವಿರಾರು ರೂಪಾಯಿ ಬೆಲೆ ಬಾಳುವ ಅಲಂಕಾರವಾಗಿರುವ ಎತ್ತುಗಳನ್ನು ಕಟ್ಟಿ ದೇವಸ್ಥಾನದ ಮುಂಭಾಗಕ್ಕೆ ಹೊಡೆದು ಬರುತ್ತಾರೆ. ನಂತರ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಜರುಗಿ ಉತ್ಸವ ಮೂರ್ತಿಯನ್ನು ರುದ್ರಾಕ್ಷಿ ಮಂಟಪದಲ್ಲಿ ಕೂರಿಸಿ ಸಣ್ಣ ರಥವನ್ನು ಬಂಡಿ ಬೀದಿಯಲ್ಲಿ ಎಳೆದು ತಂದು ಬಂಡಿ ಚಾವಡಿಯಲ್ಲಿ ಕೂರಿಸುತ್ತಾರೆ. ಮುಂದೆ ಜನಪ್ರಿಯವಾದ ಬಂಡಿಯೂ ಸಹ ಬಂದಿರುತ್ತಿದೆ. ಮೊದಲು ದೇವಸ್ಥಾನದ ಹತ್ತಿರ ಬಂಡಿಗೆ ಅಂದರೆ ಅದರ ಚಕ್ರಕ್ಕೆ ಇಡಗಾಯಿಗಳ ಸುರಿಮಳೆಯಾಗುತ್ತದೆ. ನಂತರ ಓಲಗದವರು ಮತ್ತು ತಮಟೆಯವರ ವಾದ್ಯದೊಡಗೂಡಿ ಬಂಡಿಯು ದೇವರ ಮುಂದೆ ತೆರಳುತ್ತದೆ. ಬೀದಿಯಲ್ಲಿ ಹಲವಾರು ಮಂದಿ ತಾಯಿಗೆ ನೈವೇದ್ಯ ಅರ್ಪಿಸುತ್ತಾರೆ. ತಮಟೆ ಶಬ್ದಕ್ಕೆ ಎತ್ತುಗಳು ದಿಗ್ಧಾಂತವಾಗುತ್ತವೆ. ಈ ಶಬ್ದಗಳು ಕಿವಿಯನ್ನು ಗುಂಗರಿಸುತ್ತವೆ. ದೇವಿಗೆ ಮಂಗಳಾರತಿಯಾದ ನಂತರ ಬಂಡಿ ನಾಗಾಲೋಟದಿಂದ ಓಡಲು ಪೂರ್ವಕ್ಕೆ ತಿರುಗುತ್ತದೆ. ಸಾವಿರಾರು ಜನ ಈ ಬಂಡಿ ಉತ್ಸವವನ್ನು ನೋಡಲು ಕಿಕ್ಕಿರಿಯುತ್ತಾರೆ. ತೀರ್ಥವನ್ನು ಬಂಡಿಯ ಮೇಲೆ ಪ್ರೋಕ್ಷಣೆ ಮಾಡಿದ ಮೇಲೆ ಎತ್ತುಗಳನ್ನು 4 ಜನ ಹಿಡಿದಿರುತ್ತಾರೆ. ಮೇಲೆ ಒಬ್ಬ ಕುಳಿತಿರುತ್ತಾನೆ. ನಗಾರಿ ಶಬ್ದ ಮಾಡಿ ನಾಗಾಲೋಟದಿಂದ ಬಂಡಿಯನ್ನು ಓಡಿಸುತ್ತಾರೆ. ಇದು ಮೊದಲ ಬಂಡಿ ಎಂದು ಪ್ರಸಿದ್ಧಿಯಾಗಿದೆ. ನಂತರ ಜಾತ್ರೆಯ ಪ್ರಯುಕ್ತ ಊಟವಾದ ಮೇಲೆ ಅನೇಕ ಎತ್ತುಗಳನ್ನು ಬಂಡಿಗೆ ಕಟ್ಟಿ ಓಡಿಸುತ್ತಾರೆ. ಸಾಯಂಕಾಲದ ತನಕ ಬಂಡಿಗಳು ಓಡಾಡುತ್ತವೆ. ಎಲ್ಲ ಬಂಡಿಗಳಿಗೂ ಪೂಜೆ ನೆರವೇರುತ್ತದೆ. ಹಲವಾರು ಸಣ್ಣ ಪುಟ್ಟ ಗ್ರಾಮಗಳ ಬಂಡಿಗಳು ಬರುತ್ತವೆ. ಅದರಲ್ಲಿ 1 ಹೊಸಳ್ಳಿಯ ಬಂಡಿ, 2 ಬಾಗಲಿಯ ಬಂಡಿ, 3 ಕುರುಬೂರಿನ ಬಂಡಿ, 4 ಸೀಹಳ್ಳಿಯ ಬಂಡಿ, 5 ಬಾಣನಹಳ್ಳಿಯ ಬಂಡಿ, 6 ಕಮರವಾಡಿಯ ಬಂಡಿ, 7 ಆದಿಬೆಟ್ಟಹಳ್ಳಿಯ ಬಂಡಿ ಇವು ಬಂದು ಭಾಗವಹಿಸುತ್ತವೆ. ಶ್ರೀ ತ್ರಿಪುರ ಸುಂದರಿ ಎಂದು ಭಕ್ತಾದಿಗಳು ಕೈಮುಗಿದು ತಮ್ಮ ತಮ್ಮ ಭಕ್ತಿಯನ್ನು ಸೂಚಿಸುತ್ತಾರೆ. ರಾಕಾಸಿಯನ್ನು ಪೂಜಿಸುವ ಗಾಣಿಗ ವಂಶಸ್ಥರು 101 ಬಾರಿ ಕೆರೆಯಿಂದ ಗಂಗೋದಕ ತರುತ್ತಾರೆ. ಇದೊಂದು ಬಹಳ ವಿಶೇಷವಾಗಿದೆ.